ಸರಿ ಮಾಡ್ತೀವಿ ಅಂತ. ಈ ನಟ್ಟು ಬೋಲ್ಟ್ ನಮಗೂ ಇವೆಲ್ಲ. ಜನ ಮನಸ್ಸು ಮಾಡಿದ್ರೆ ನಮ್ಮ ನೆಟ್ಟು ಬೋಲ್ಟ್ ಹೆಂಗೆ ತಿರುಗಿಸ್ತಾರ ನೋಡಿದ್ದೀವಲ್ಲ ನಾವು. ಉದ್ದಟತನದಿಂದ ಯಾರೂ ನಡ್ಕೊಳ್ಬಾರ್ದು. ನಾವು ಶಾಸಕರಿರ್ಬೋದು, ಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು. ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲರೂ ಕೂಡ ಈ ಜನರ ಸೇವಕರೇ ಹೊರತು ನಾವೇನು ಅವರ ರಾಜರಲ್ಲ. ಪ್ರಜಾಪ್ರಭುತ್ವ ಯಾಕೆ ಬಂದಿದ್ದು? ರಾಜಪ್ರಭುತ್ವವನ್ನು ಬದಿಗಿಟ್ಟಿಸಿ ಪ್ರಜಾಪ್ರಭುತ್ವವನ್ನು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಈ ಪ್ರಭುತ್ವವನ್ನು ನಾವು ಕಡೆಗಣಿಸೋದಾದ್ರೆ ಪ್ರಜಾಪ್ರಭುತ್ವಕ್ಕೆ ಬೆಲೆ ಬರ್ತದೆ. ಈ ಬೆಲೆ ಬರ್ಬೇಕಂತಂದ್ರೆ ಮತ್ತೆ ಇಲ್ಲಿ ಕುಳಿತುಕೊಂಡು ಕೂಡ ಒಂದ್ ನಿಮಿಷ ಯಾವ ಕಂಟೆಸ್ಟ್ ಅದಕ್ಕೆ ಆ ಕಾರ್ಯಕ್ರಮ ತಾವಿರ್ಲಿಲ್ಲ, ನಾವು ಅಟೆಂಡ್ ಮಾಡಿದ್ವಿ. ಯಾವ ಕಂಟೆಸ್ಟ್ ಅಂತ ಹೇಳಿದ್ರೆ ಕೆಲವು ಹೋರಾಟ ಅಲ್ಲ ಮಧ್ಯ ರಾಜ್ಯ ಪರ ಹೋರಾಟ ಮಾಡುವಾಗ ಚಿತ್ರರಂಗದ 7+7 ಆಗುತ್ತೆ. ಅಲ್ಲ ಕೇಳಿ, ಶಿವಕುಮಾರ್ ಏನ್ ಹೇಳಿದ್ರೆ ಈ ಕೆಟ್ಟ ನೀರು ಹೋರಾಟ ಮಾಡುವಾಗ ಪಕ್ಷಾತೀತವಾಗಿ ಅವ್ರು ಹೇಳಿದ್ರು. ಅದರಿಂದ ಅದು ಆ ಇಂಟಿಗೆ ಹೇಳಿದ ಹೊರತು ಏನು ಆಗ್ಲಿಬಿಡಿ ಆಗಲಿ. ನಾನು ಯಾರ ಹೆಸರನ್ನು ತೆಗೆದಿಲ್ಲ. ನಾನು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಿದ್ದೀನಿ. ಈ ದೇಶದಲ್ಲಿ ಪ್ರಜಾಪ್ರಭುತ್ವನ ತರಬೇಕು ಅಂತೇಳಿ ಹಲವಾರು ತ್ಯಾಗಗಳಾಗಿವೆ. ನಾವು ಅವ್ರನ್ನ ನೆನೆಸ್ಕೊಳ್ಬೇಕು. 558 ರಾಜಮನೆತನಗಳು ಈ ದೇಶವನ್ನು ಆಳ್ತಿದ್ವು. ಏನಾಗಿತ್ತು? ಆವಾಗಲೂ ಕೂಡ ಜನ ಅವರು ಸರಿಯೇ ಇದ್ರು. ಅದ್ರ ಪ್ರಜಾಪ್ರಭುತ್ವ ಯಾಕೆ ತರಬೇಕಾಗಿತ್ತು? ನಾವೆಲ್ಲ ಒಂದೇ, ಅದನ್ನು ನಡೆಸ್ಕೊಳ್ಬೇಕಾಗಿತ್ತು. ಈ ಕಾರಣದಿಂದ ಪ್ರಜಾಪ್ರಭುತ್ವ ಬಂದ ಮೇಲೆ ಅಧಿಕಾರ ಹಿಡಿದುಕೊಳ್ತವರು ಮತ್ತೆ ರಾಜಪ್ರಭುತ್ವ ಮಾಡಬಾರ್ದು. ಅದನ್ನು ನಾನು ಹೇಳೋದು, ಯಾರೇ ಆಗಿರಲಿ ಇದನ್ನು ನಾನು ಹೇಳಿರ್ತಕ್ಕಂಥ. ಆದ್ದರಿಂದ ಯಾರನ್ನು ಕೇವಲ ಮಾಡ್ತಕ್ಕಂಥದ್ದಾಗಲಿ ನಾವು ಎಲ್ಲ ಮಾಡಬಾರದು. ನಾವು ಎಷ್ಟು ಸೌಮ್ಯದಿಂದ ಹಲವರ ಜೊತೆಯಲ್ಲಿ ನಾವು ಹೋಗ್ತೇವೋ ಅಷ್ಟೇ ಅವರು ಕೂಡ ನಮ್ಮನ್ನು ಗೌರವಿಸ್ತಾರೆ, ಪ್ರೀತಿಸ್ತಾರೆ. ಆದ್ದರಿಂದಾಗಿ ನಾವು ಗೌರವದಿಂದ ನಡ್ಕೊಳ್ಳೋದನ್ನು ಕಲ್ತ್ಕೊಳ್ಬೇಕು.